ಮನೆಯಲ್ಲಿ ಬೀರುವನ್ನು ಈ ದಿಕ್ಕಿನಲ್ಲಿ ಇಟ್ಟಿದ್ದರೆ ಈಗಲೇ ತೆಗೆದುಬಿಡಿ. ನಿಮ್ಮ ಕೈನಲ್ಲಿ ಹಣ ನಿಲ್ಲದೆ ಇರಲು, ಸಾಲಗಳು ಹೆಚ್ಚಾಗಲು, ಒಂದೊಂದು ರೂಪಾಯಿಗೂ ಕಷ್ಟಪಡಲು ನೀವು ಮಾಡುವ ಈ ಒಂದು ತಪ್ಪು ನೇರವಾಗಿ ಕಾರಣವಾಗುತ್ತದೆ. ಬೀರುವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು, ಮನೆಗೆ ಹಣವು ಪ್ರವಾಹದಂತೆ ಹರಿದು ಬರಲು ಯಾವ ಬದಲಾವಣೆ ಮಾಡಬೇಕು, ಬೀರು ಬಾಗಿಲು ತೆರೆದಾಗ ಯಾವ ಕಡೆ ತೆರೆಯಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ವಾಸ್ತುಶಾಸ್ತ್ರದಲ್ಲಿ ದಿಕ್ಕುಗಳಿಗೆ ವಿಶೇಷ ಮಹತ್ವವಿದೆ. ದೇವಸ್ಥಾನ, ಮನೆ, ಆಫೀಸ್ ಎಲ್ಲದಕ್ಕೂ ದಿಕ್ಕುಗಳನ್ನು ಪಾಲಿಸಲೇಬೇಕು. ಒಂದೊಂದು ದಿಕ್ಕಿಗೂ ಒಂದೊಂದು ಶಕ್ತಿ ಇದ್ದೇ ಇರುತ್ತದೆ. ದಿಕ್ಕುಗಳನ್ನು ಪಾಲಿಸದೆ ಜೀವನ ನಡೆಸಿದರೆ ಯಾವುದೇ ಅಭಿವೃದ್ಧಿ ಕಾಣಲು ಸಾಧ್ಯವಾಗುವುದಿಲ್ಲ ಎಂದು ಶಾಸ್ತ್ರ ಹೇಳುತ್ತದೆ. ಮನೆಯ ಬೀರುವಿನ ಒಳಗಡೆ ಮಹಾಲಕ್ಷ್ಮೀ ದೇವಿ ಹಾಗೂ ಕುಬೇರ ದೇವರಿಗೆ ಪ್ರಿಯವಾಗುವ ಕೆಲವು ಮಂಗಳಕರ ವಸ್ತುಗಳನ್ನು ಇಟ್ಟುಕೊಳ್ಳಬೇಕು. ಆಗ ಮಾತ್ರ ಹಣದ ಆಕರ್ಷಣೆ ಮನೆಗೆ ಆಗುತ್ತದೆ. ನೀವು ದುಡ್ಡು ಇಡುವ ಜಾಗದಲ್ಲಿ ಅಥವಾ ಕ್ಯಾಶ್ ಬಾಕ್ಸ್ನಲ್ಲಿ ಚಿಕ್ಕದಾದ ಒಂದು ಕನ್ನಡಿಯನ್ನು ಇಡಬೇಕು. ಇದರಿಂದ ನಿಮ್ಮ ಬಳಿ ಇರುವ ಹಣ ಹಾಗೂ ಬಂಗಾರ ದ್ವಿಗುಣವಾಗುತ್ತದೆ. ನೀವು ಮತ್ತಷ್ಟು ಹಣ ಹಾಗೂ ಬಂಗಾರ ಮನೆಗೆ ತರಲು ಪಾಸಿಟಿವ್ ಶಕ್ತಿ ಸಿಗುತ್ತದೆ. ಕುಬೇರನ ಸ್ಥಾನ ಅಂದರೆ ಉತ್ತರ ದಿಕ್ಕಿನಲ್ಲಿ ಕೆಂಪು ಬಣ್ಣ ಹೊಡೆದಿದ್ದರೆ ಮನೆಗೆ ಹಣದ ಅರಿವು ಕಡಿಮೆಯಾಗುತ್ತದೆ. ಉತ್ತರ ದಿಕ್ಕಿನಲ್ಲಿ ಕೆಂಪು ಬಣ್ಣ ಹೊಡೆಯಬಾರದು. ಈ ತಪ್ಪನ್ನು ಎಷ್ಟೋ ಜನರು ಮನೆಯಲ್ಲಿ ಮಾಡಿರ್ತೀರಾ. ಮನೆಯಲ್ಲಿ ಬೀರುವನ್ನು ಇಟ್ಟಾಗ ಬೀರುವಿನ ಬಾಗಿಲು ಅಥವಾ ಮುಖ ಆಗ್ನೇಯ ದಿಕ್ಕನ್ನು ನೋಡುವಂತೆ ಇಡಬಾರದು. ಅಂದರೆ ಬೀರುವಿನ ಬಾಗಿಲು ತೆರೆದಾಗ ಆಗ್ನೇಯ ದಿಕ್ಕನ್ನು ನೋಡಬಾರದು. ಇದರಿಂದ ಮನೆಯಲ್ಲಿ ದುಡ್ಡು ನಿಲ್ಲೋದಿಲ್ಲ, ನಿಮ್ಮ ಸಂಪತ್ತು ಕ್ಷೀಣಿಸುತ್ತದೆ. ವಾಯುವ್ಯ ದಿಕ್ಕಿಗೆ ಬೀರು ಬಾಗಿಲು ತೆರೆದರೆ ಹಣದ ನಷ್ಟ ಹೆಚ್ಚಾಗಿ ಆಗುತ್ತದೆ. ವಾಯುವ್ಯ ದಿಕ್ಕಿಗೆ ಬಾಗಿಲು ತೆರೆದರೆ ವಾಯುವಿನಂತೆ ಅಂದರೆ ಗಾಳಿಯಂತೆ ಹಣ ಹಾರಿ ಹೋಗುತ್ತದೆ, ಸಂಪತ್ತು ನಿಲ್ಲೋದಿಲ್ಲ. ಬೀರುವಿನ ಬಾಗಿಲು ಪಶ್ಚಿಮಕ್ಕೆ ತೆರೆದರೆ ನೀರಿನಂತೆ ಹಣ ಖರ್ಚಾಗುತ್ತದೆ. ದಕ್ಷಿಣ ದಿಕ್ಕಿಗೆ ಬೀರುವಿನ ಬಾಗಿಲು ತೆರೆದರೆ ಅದು ಯಮನ ದಿಕ್ಕು. ಈ ದಿಕ್ಕಿಗೆ ಕೂಡ ಬೀರುವನ್ನು ಅಭಿಮುಖವಾಗಿ ಇಡಬಾರದು. ಬೀರುವನ್ನು ಯಾವಾಗಲೂ ದಕ್ಷಿಣ ಹಾಗೂ ಪಶ್ಚಿಮ ದಿಕ್ಕಿನ ಮಧ್ಯಭಾಗದಲ್ಲಿ ಇರುವ ನೈಋತ್ಯ ದಿಕ್ಕಿನಲ್ಲಿ ಇಡಿಸಬೇಕು. ಏಕೆಂದರೆ ನೈಋತ್ಯ ದಿಕ್ಕಿನಲ್ಲಿ ನೈಋತಿ ಎಂಬ ರಾಕ್ಷಸನಿರುತ್ತಾನೆ. ಆ ರಾಕ್ಷಸನ ಮೇಲೆ ಭಾರ ಇಟ್ಟಾಗ ಆತ ಮೇಲೆ ಏಳಲು ಆಗುವುದಿಲ್ಲ. ನೀವು ನೈಋತ್ಯ ದಿಕ್ಕಿನಲ್ಲಿ ಬೀರು ಇಟ್ಟಾಗ ಬೀರುವಿನ ಬಾಗಿಲುಗಳು ಉತ್ತರ ದಿಕ್ಕಿಗೆ ತೆರೆಯುವಂತೆ ಇಡಬೇಕು. ಉತ್ತರ ದಿಕ್ಕು ಕುಬೇರನ ದಿಕ್ಕು, ಹಣ ಐಶ್ವರ್ಯದ ದಿಕ್ಕಾಗಿದೆ. ಕುಬೇರ ಸ್ಥಾನದ ಕಡೆ ಬೀರುವಿನ ಬಾಗಿಲು ತೆರೆದರೆ ಕುಬೇರನ ದೃಷ್ಟಿ ನೀವು ದುಡ್ಡು ಇಡುವ ಬೀರು ಅಥವಾ ಕ್ಯಾಶ್ ಬಾಕ್ಸ್ನ ಮೇಲೆ ಬೀಳುತ್ತದೆ. ಇದರಿಂದ ಹಣ, ಬಂಗಾರ, ಸಂಪತ್ತು ಹೆಚ್ಚಾಗುತ್ತಲೇ ಇರುತ್ತದೆ. ಬೀರುವನ್ನು ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಇಡಲು ಸಾಧ್ಯವಿಲ್ಲ ಎಂದರೆ ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ಬೀರು ತೆರೆಯುವಂತೆ ಇಡಬಹುದು. ಪೂರ್ವ ದಿಕ್ಕು ಸೂರ್ಯ ಉದಯಿಸುವ ದಿಕ್ಕು ಹಾಗೂ ದೇವೇಂದ್ರನ ದಿಕ್ಕಾಗಿದೆ. ದೇವೇಂದ್ರನ ಅನುಗ್ರಹ ಇದ್ದರೆ ಹಣಕ್ಕೆ ಎಂದಿಗೂ ಕೊರತೆ ಬರುವುದಿಲ್ಲ. ಬೀರುವಿನ ಒಳಗಡೆ ಗೋಮತಿ ಚಕ್ರ, ಹಳದಿ ಬಣ್ಣದ ಕವಡೆಗಳು, ಅರಿಶಿನ, ಹತ್ತಿ, ಸುಗಂಧ ದ್ರವ್ಯಗಳನ್ನು ತಪ್ಪದೆ ಇಡಬೇಕು. ಬೀರು ತೆರೆದಾಗ ಸುಗಂಧ ಪರಿಮಳದ ವಾಸನೆ ಬರಬೇಕು. ಪಚ್ಚೆ ಕರ್ಪೂರವನ್ನು ಕೂಡ ಬೀರುವಿನಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು. ದೇವಮೂಲೆ ಹಾಗೂ ಅಗ್ನಿ ಮೂಲೆಗಳಲ್ಲಿ ಬೀರುವನ್ನು ಇಡಬಾರದು. ಬೀರುವಿನ ಒಳಗಡೆ ಹಣ, ಒಡವೆಗಳನ್ನು ನೀಟಾಗಿ ಒಂದು ಹಳದಿ ಬಣ್ಣದ ವಸ್ತ್ರ ಹಾಸಿ ಅದರ ಮೇಲೆ ಇರಿಸಬೇಕು. ಬೀರುವಿನ ಮೇಲೆ ಬಾಚಣಿಗೆ ಇಡಬಾರದು. ಹಣ ಹಾಗೂ ಬಂಗಾರದ ಜೊತೆ ಕೋರ್ಟ್ ಕೇಸ್ ಪತ್ರಗಳು, ಮುಖ್ಯವಾದ ಅಥವಾ ಯಾವುದೇ ಸಮಸ್ಯೆಗೆ ಸಂಬಂಧಿಸಿದ ಪತ್ರಗಳನ್ನು ಇಡಬಾರದು. ಸರಿಯಾಗಿ ದಿಕ್ಕುಗಳು ತಿಳಿಯೋದಿಲ್ಲ ಅಥವಾ ಬೀರುವಿನ ಬಾಗಿಲು ಯಾವ ಕಡೆ ತೆರೆಯಬೇಕು ಎಂದು ತಿಳಿಯದಿದ್ದರೆ ಕೊನೆ ಪಕ್ಷ ಬೀರು ಬಾಗಿಲು ತೆರೆದಾಗ ಪಶ್ಚಿಮ ಹಾಗೂ ದಕ್ಷಿಣ ದಿಕ್ಕನ್ನು ನೋಡದ ಹಾಗೆ ಏರ್ಪಾಡು ಮಾಡಿಕೊಳ್ಳಿ. ಈಗಿನ ಕಾಲದಲ್ಲಿ ವಾಸ್ತು ಪ್ರಕಾರ ಮನೆ ಸಿಗುವುದು ಕಡಿಮೆ. ನಗರ ಪ್ರದೇಶಗಳಲ್ಲಿ ಚಿಕ್ಕ ಚಿಕ್ಕ ಮನೆಗಳನ್ನು ವಾಸ್ತು ಪ್ರಕಾರ ಕಟ್ಟಿರುವುದಿಲ್ಲ. ಬಾಡಿಗೆ ಮನೆಯಲ್ಲಿ ವಾಸಿಸುವವರು ಈ ನಿಯಮಗಳನ್ನಾದರೂ ಪಾಲಿಸಬಹುದು. ಬೀರುವಿನ ಒಳಗಡೆ ಹಣ ಇಡುವ ಜಾಗ ಸಂಪೂರ್ಣ ಖಾಲಿ ಆಗಬಾರದು. ಸದಾ ಹಣ ಹಾಗೂ ನಿಮ್ಮಲ್ಲಿರುವ ಅಲ್ಪ ಬಂಗಾರವಾದರೂ ಇಟ್ಟಿರಬೇಕು. ಬೀರುವಿನ ಒಳಗಡೆ ನೋಟುಗಳ ಜೊತೆಗೆ ನಾಣ್ಯಗಳನ್ನು ಮರೆಯದೆ ಇಡಿ. ಬೆಳ್ಳಿ ಲಕ್ಷ್ಮಿ ನಾಣ್ಯವನ್ನು ಬೀರುವಿನ ಒಳಗಿಟ್ಟರೆ ತುಂಬಾ ಒಳ್ಳೆಯದು. ಬೀರುವಿನ ಬಾಗಿಲಿನ ಮೇಲೆ ಅರಿಶಿನದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದರೆ ಪಾಸಿಟಿವ್ ಶಕ್ತಿಯ ಆಕರ್ಷಣೆಯಾಗುತ್ತದೆ. ಬೀರುವಿನಲ್ಲಿ ಹಣ, ಒಡವೆ ಇಡುವ ಜಾಗದಲ್ಲಿ ಕಪ್ಪು ಬಣ್ಣದ ಕಾಗದ ಅಥವಾ ಬಟ್ಟೆಗಳನ್ನು ಇಡಬಾರದು. ಹೊರಗಿನಿಂದ ಗಿರವಿ ಇಟ್ಟ ಒಡವೆಗಳನ್ನು ತಂದು ನೇರವಾಗಿ ಬೀರುವಿನ ಒಳಗೆ ಇಡಬಾರದು. ಹೊರಗಿನಿಂದ ತಂದ ಒಡವೆಗಳನ್ನು ಹಾಲು ಹಾಗೂ ನೀರಿನಿಂದ ತೊಳೆದು ನಂತರ ಬೀರುವಿನ ಒಳಗೆ ಎತ್ತಿಡಬೇಕು. ಬೀರುವಿನ
ಬೀರುವಿನ ಮೇಲೆ ಕನ್ನಡಿ ಇದ್ದರೆ ಅಂತಹ ಬೀರುವನ್ನು ಮನೆಗೆ ತರಬೇಡಿ. ಅಕಸ್ಮಾತ್ ಈಗಾಗಲೇ ಕನ್ನಡಿ ಇರುವ ಬೀರು ಇದ್ದರೆ ಆ ಕನ್ನಡಿ ಮೇಲೆ ಒಂದು ಪೇಪರ್ ಅಥವಾ ಬಟ್ಟೆ ಸಹಾಯದಿಂದ ಮುಚ್ಚಿ. ಏಕೆಂದರೆ ಬೀರುವನ್ನು ಮಲಗುವ ಕೋಣೆಯಲ್ಲಿಯೇ ಸಾಮಾನ್ಯವಾಗಿ ಎಲ್ಲರೂ ಇಡುತ್ತಾರೆ. ನೀವು ಮಲಗಿದ್ದಾಗ ನಿಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣಬಾರದು. ಇದು ನಕಾರಾತ್ಮಕ ಶಕ್ತಿಯ ಆಕರ್ಷಣೆ ಮಾಡುತ್ತದೆ. ಈ ಸಣ್ಣ ಬದಲಾವಣೆಯನ್ನು ಮರೆಯದೆ ಮಾಡಿಕೊಳ್ಳಿ. ವಾರಕ್ಕೆ 2ರಿಂದ 3 ಸಲವಾದರೂ ಬೀರುವಿನ ಹೊರಭಾಗವನ್ನು ಒಂದು ಬಟ್ಟೆಯಿಂದ ಒರೆಸಿಕೊಳ್ಳಿ. ಮಹಾಲಕ್ಷ್ಮಿ ಸ್ಥಾನವಾದ ಹಣ ಇಡುವ ಜಾಗವು ಯಾವಾಗಲೂ ಶುಚಿಯಾಗಿರಬೇಕು. ಬೀರುವಿನ ಬಗೆಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.